ಮಡಿಕೇರಿ ತಾಲೂಕಿನ ನಾಪಕ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಗರದಲ್ಲಿ ಮೂಲ ಸೌಲಭ್ಯಗಳ ಕೊರತೆ ಹಾಗೂ ಅವ್ಯವಸ್ಥೆಯಿಂದ ಖಂಡಿಸಿ ಸ್ಥಳೀಯರು ಪಂಚಾಯಿತಿ ಆಡಳಿತದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ನಾಪಕ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಗರದಲ್ಲಿ ಮೂಲ ಸೌಕರ್ಯಗಳ ಅಭಿವೃದ್ಧಿ ನಿರೀಕ್ಷಿತ ಮಟ್ಟದಲ್ಲಿ ನಡೀತಾ ಇಲ್ಲ ಎಂಬ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆ ಸ್ಥಳೀಯ ಹೋರಾಟಗಾರ ಬಿಎನ್ ಪ್ರದೀಪ್ ರೈ ಅವರ ನೇತೃತ್ವದಲ್ಲಿ ಸ್ಥಳೀಯರು ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಸಭೆ ಸೇರಿ ತಮ್ಮ ಸಮಸ್ಯೆಗಳನ್ನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತಂದರು. ಸ್ಥಳೀಯರ ಮನವಿಯ ಮೇರೆಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಚಂದ್ರಮೌಳಿ ಸ್ಥಳಕ್ಕೆ ಆಗಮಿಸಿದ್ರು. ಈ ವೇಳೆ ನಗರದ ಪ್ರಮುಖ ಸಮಸ್ಯೆಗಳಾದ ಅಸಮರ್ಪಕ ಪಾರ್ಕಿಂಗ್ ವ್ಯವಸ್ಥೆ, ಬೀದಿ ದೀಪಗಳ ನಿರ್ವಹಣೆಯ ಕೊರತೆ, ಕಸ ವಿಲೇವಾರಿಯಲ್ಲಿನ ಅವ್ಯವಸ್ಥೆ ಹಾಗೂ ಸಾರ್ವಜನಿಕ ಶೌಚಾಲಯದ ಅಶುಚಿತ್ವ ಸೇರಿದಂತೆ ಹಲವು ಸಮಸ್ಯೆಗಳನ್ನು ಸ್ಥಳೀಯರು ಅಧಿಕಾರಿಯ ಗಮನಕ್ಕೆ ತಂದರು. ಅಹವಾಲು ಆಲಿಸಿದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಚಂದ್ರಮೌಳಿ, ಕಳೆದ 4 ತಿಂಗಳಿಂದ ನಾಪಕ್ಲುವಿನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಮುಂದಿನ 1 ತಿಂಗಳ ಒಳಗೆ ನಗರದ ಸ್ವಚ್ಛತೆ, ಬೀದಿ ದೀಪಗಳ ನಿರ್ವಹಣೆ, ಸಾರ್ವಜನಿಕ ಶೌಚಾಲಯಗಳ ಸ್ವಚ್ಛತೆ ಹಾಗೂ ಅನಗತ್ಯ ವಾಹನ ನಿಲುಗಡೆ ಸಮಸ್ಯೆಗಳ ಕುರಿತು ಸೂಕ್ತ ಕ್ರಮ ಕೈಗೊಳ್ಳಲಾಗುವುದೆಂದು ಭರವಸೆ ನೀಡಿದರು. ಈ ನಾಪಕ್ಲು ಈ ಊರಲ್ಲಿ ಗ್ರಾಮದಲ್ಲಿ 13 ವಯಸ್ಸಿನಿಂದ ಈ ನಾಪಕ್ಲು ಈ ಪಟ್ಟಣದಲ್ಲಿ ನಾನು ನಡೆದಾಡುತ್ತಾ ಎಲ್ಲ ರೀತಿಯ ಯಾವುದು ಏನು ಎಂಥದ್ದು ಈ ಟೌನಲ್ಲಿ ಏನೆಲ್ಲ ನಡೀತಾ ಉಂಟು ಎಲ್ಲ ನನಗೆ ಗೊತ್ತಿದೆ. ಆದ್ದರಿಂದ ಇಲ್ಲಿ ನನ್ನ ಮಕ್ಕಳಾಗಲಿ ಬೇರೆಯವರ ಮಕ್ಕಳಾಗಲಿ ಯಾರಾದರೆ ಆಗಲಿ ಈ ಪಟ್ಟಣಕ್ಕೆ ಹಲವಾರು 5,000, 6,000, 7,000 ಹಿಂಗೆ 1,000 ಆದರೂ ಆಗಲಿ ಎಷ್ಟೋ ಜನಗಳು ಇಲ್ಲಿ ಬಂದು ಹೋಗುವಂಥ ಒಂದು ಪಟ್ಟಣ ಇದು. ಏನೇ ಒಳ್ಳೆ ಕಾರ್ಯಗಳಾಗಲಿ ಏನೇ ಒಂದಾಗಲಿ ಇಲ್ಲಿ ಎಲ್ಲರೂ ಬಂದು ಸೇರಿ ಎಲ್ಲರೂ ನಿಲ್ತಾರೆ ಇಲ್ಲಿ. ಆದ್ದರಿಂದ ನಮಗೆ ಇಲ್ಲಿ ಈ ಊರಲ್ಲಿ ನಮಗೆ ಸುಮಾರು ಹಲವಾರು ತೊಂದರೆಗಳಿದೆ. ಅದರಿಂದ ನೀವೆಲ್ಲರೂ ನನ್ನ ಜೊತೆ ನಿಂತುಕೊಂಡು ಇದೇ ನಮ್ಮ ಈ ನಾಪಕ್ಲು ಪಂಚಾಯಿತಿ ಕೆಳಗಡೆ ನಿಂತುಬಿಟ್ಟು ನಾನು ಹೇಳ್ತಿದ್ದೇನೆ, ಈ PD ಅವರಿಗೆ ನಿನ್ನೆ ರಾತ್ರಿ ನಾನು ಫೋನ್ ಮಾಡಿ ಆಗೋತ್ತಿಗೆ ನಿಮ್ಮ ಕುಂದು ಕೊರತೆಗಳು ಏನಿದೆಯೋ ಅದನ್ನೆಲ್ಲ ನೀವು ನನ್ನ ಮುಂದೆ ಬಂದು ಬಿಚ್ಚಿಟ್ಟಿ ಹೇಳಿ. ನೀವು ಯಾರೂ ಇಲ್ಲ ಈ ಪಂಚಾಯತಿನಲ್ಲಿ, ನಾನೊಬ್ಬನೇ ಇದ್ದೀನಿ. ನೀವೆಲ್ಲ ಬಂದು ಸಹಕರಿಸಿಬಿಟ್ಟು ನನಗೆ ನೀವು ಏನು ಕೆಲಸಗಳನ್ನು ಹೇಳ್ತೀರಾ ಅದನ್ನೆಲ್ಲ ನಾನು ಮಾಡಿ ನಿಮ್ಮ ಈ ಊರಿನಲ್ಲಿ ನಾನು ತೋರಿಸಿಕೊಡ್ತೇನೆ. ನಾನು ಡೆವಲಪ್ಮೆಂಟ್ಗೋಸ್ಕರನೇ ನಾನು ಇಲ್ಲಿ ಇರೋದು ಅಂತ ಹೇಳ್ಬಿಟ್ಟು ನನ್ನ ರಾತ್ರಿ ಒಳ್ಳೆಯ ಒಂದು ಮಾತನ್ನು ನನ್ನ ಹತ್ರ ಹೇಳಿದ್ರು. ಆದ್ದರಿಂದ ನಮಗಿಲ್ಲಿ ಸುಮಾರು ಕುಂದುಕೊರತೆಗಳು ನಮ್ಮ ಹತ್ರ ಇದೆ. ಆದ್ದರಿಂದ ಯಾರು ಬಾಯಿ ಬಿಡ್ತಾ ಇಲ್ಲ, ಎಲ್ಲ ಅವರವರ ಸ್ವಾರ್ಥ ಅವರವ್ರದ್ದು ರೀತಿಯಲ್ಲಿ ಅವರವ್ರು ನಡ್ಕೊಂಡು ಹೋಗ್ತಿದ್ದಾರೆ. ಆದ್ದರಿಂದ ಇಲ್ಲಿ ನೋಡಿ, ಈಗ ಈ ಶೆಲ್ಟರ್ನಲ್ಲಿ ಇಷ್ಟು ಜನಗಳು, ಇಲ್ಲಿ ಇಷ್ಟು ಬಸ್ಸು ಇತ್ಯಾದಿ ಎಲ್ಲ ಇದೆ. ಆದರೆ ಯಾರಾದರೂ ಒಬ್ಬರು ಆ ಟಾಯ್ಲೆಟ್ ಆಗಲಿ ಅದರೊಳಗಡೆ ಆಗಲಿ ಹೋಗಿ ಬರೋತ್ತಿಗೆ ನನ್ನ ಮಗಳು ಇದರಲ್ಲೂ ಅದರ ಒಳಗಡೆ ಅಪ್ಪ ಅಂತ ಹೇಳಿ ಕೂತ್ಕೊಂಡು ವಾಪಸ್ ಬಂದ್ಲು. ನಾನು ಕೇಳ್ತಿರೋದು ನಮ್ಮ ಊರು ಜನಕ್ಕೋಸ್ಕರ ಈ PD ಹತ್ರ ನಾನು ಕೇಳ್ತಿರೋದು, ನಾಳೆಯಿಂದ 1 ತಿಂಗಳ ಒಳಗಡೆ ನಾಪಕ್ಲು ಟೌನ್ನಲ್ಲಿ ಎಲ್ಲ ಸೀಟ್ ಲೈಟು ಮತ್ತು ಟಾಯ್ಲೆಟು, ಮಾರ್ಕೆಟಲ್ಲಿ ಒಂದು ಟಾಯ್ಲೆಟ್ ಬೇಕು ನಮಗೆ. ಇಲ್ಲಿ ಒಂದು ಒಳ್ಳೆ ರೀತಿಯ ಒಂದು ಅನುಕೂಲವಾದಂಥ ಎಲ್ಲ ಮಕ್ಕಳಿಗೆ, ಎಲ್ಲ ಹೆಣ್ಣು ಮಕ್ಕಳಿಗೆ ನೀಟಾಗಿ ಸ್ವಚ್ಛತೆ ಆಗಿ ಇರುವಂಥ ಒಂದು ಟಾಯ್ಲೆಟ್ ನಮಗೆ ಬೇಕು. ಇಲ್ಲಿ ರಾತ್ರಿ 9 ಗಂಟೆ ಆದ್ರೂ ಎಲ್ಲ ಅಪ್ಪಂದಿರು ಮಕ್ಕಳನ್ನ ಕರ್ಕೊಂಡು ಬಂದು ಈ ಊರಲ್ಲಿ ನಿಂತುಕೊಂಡು ಬಸ್ಸಲ್ಲಿ ಕಳಿಸಲಿಕ್ಕೋಸ್ಕರ ಇಲ್ಲಿ ಬರುತ್ತಾರೆ. ಬಂದವರು ಎಲ್ಲರೂ ಅವರ ಬಾಯಲ್ಲಿ ಒಂದು ಅನಿಸಿಕೆ ಏನಂತ ಹೇಳಿದ್ರೆ, ಏನು ನಾನು ನಾಪಕ್ಲಿಗೆ ಬಂದಿದ್ದೀನಲ್ಲ, ಬೇರೆ ಯಾವ್ದಾರು ಕಾಡಿಗೆ ಬಂದಿದ್ದೀನಿ ಅಂತ. ಒಂದು ಸೀಟ್ ಲೈಟ್ ಇಲ್ಲಿ ಯಾವುದು ಉರಿಯೋದಿಲ್ಲ. ಇಲ್ಲಿ ಯಾರಾದ್ರೂ ಒಬ್ಬರು ರಾತ್ರಿ 8 ಗಂಟೆಯಿಂದ ನೀವು ಬನ್ನಿ, ಇಲ್ಲಿ ಟೌನಿಗೆ ಬನ್ನಿ. ನಾವು ಕೆಳಗೆ ಪೆಟ್ರೋಲ್ ಬಂಕಿಂದ ನಮ್ಮ ಮುದ್ದಮ್ಮ ದೇವಸ್ಥಾನ ಹಳೆ ತಾಲೂಕನ್ನು ಅಲ್ಲಿ ಗಂಟ ನಡೆಯುವ, ನಾವು ನಡೆದು ನೋಡುವ ಯಾವ್ದಾರ ಒಂದು ಸೀಟ್ ಲೈಟ್ ಇಲ್ಲಿ ಉರಿತದ ನೋಡಿ. ಯಾವುದು ಉರಿತಲ್ಲ, ಇಲ್ಲಿ ಏನೂ ಇಲ್ಲ. ಇದುವರೆಗೆ ಏನಾಯ್ತೋ ಏನು ಆಗಿದೆಯೋ ನನಗೆ ಬೇಡ ಸರ್. ಇನ್ನು ಮುಂದೆ ಇಲ್ಲಿ ಇಷ್ಟು ಜನಗಳು ಯಾರೆಲ್ಲ ಕೇಳ್ತಿಲ್ವೋ ನನಗೆ ಗೊತ್ತಿಲ್ಲ. ಅದು ಇನ್ನು ಮುಂದೆ ಸರ್ ನಾನು ಇಟ್ಟಿರೋ ಬೇಡಿಕೆ, ನಮ್ಮ ಜನರು ಇಟ್ಟಿರೋ ಬೇಡಿಕೆ, ನಾಳೆಯಿಂದ ನೀವು ಏನು ಮಾಡ್ತೀರಾ ಏನು ಅಂತ ನನಗೆ ಗೊತ್ತಿಲ್ಲ ಸರ್. ಈ ಕೆಲಸ ಆಗಬೇಕು. ಒಂದು ಶೌಚಾಲಯ, ಒಂದು ಸೀಟ್ ಲೈಟು, ಪಾರ್ಕಿಂಗಿನ ವ್ಯವಸ್ಥೆ ಅಂತ ಹೇಳಿದ್ರೆ ಅದಿ ಕೆಟ್ಟಿದ್ದು ಅಂತ ಹೇಳಿದ್ರೆ ಈ ನಾಪಕ್ಲು ಅಷ್ಟು ಎಲ್ಲಿಯೂ ಇಲ್ಲ, ಯಾವ ಊರಲ್ಲಿಯೂ ಇಲ್ಲ. ಯಾರು ಕೇಳೋರು ಇಲ್ಲ, ಹೇಳೋರು ಇಲ್ಲ. ಯಾರಾದರೂ ಒಬ್ಬ ಕೇಳಿದ್ರೆ ಅವನಿಗೆ 106 ತಾಪತ್ರಗಳನ್ನ ಹೇಳ್ತಾರೆ. ಅವನಿಗೆ ಏನಾದರೂ ಒಂದು ಕಟ್ಟುಬಿಟ್ಟು ಅವನ್ನ ಒಂದು ಮೂಲೆಗೆ ಡಸ್ಟ್ಬಿನ್ ತರ ಬಿಸಾಕ್ತಾರೆ. ಅದಕ್ಕೋಸ್ಕರ ಸರ್ ನಾನು ಇವತ್ತು ಈ ಊರನ್ನೆಲ್ಲ ಕರೆದುಬಿಟ್ಟು ನಾನು ಈ ಊರಲ್ಲಿ ನಿಂತುಬಿಟ್ಟು ನಾನು ಈ ಊರಲ್ಲಿ ಹುಟ್ಟಿದಕ್ಕೆ ನಾನು ಯಾವ್ದಾರ ಒಂದು ಮಾಡಿ ಸಾರ್ಥಕ ಆಗಿ ಇರಬೇಕು ಅಂತ ಹೇಳ್ಬಿಟ್ಟು ಈ ಕೆಲಸಕ್ಕೆ ನಾನು ಕೈ ಹಾಕಿದ್ದೇನೆ. ಮತ್ತೆ ಕಳೆದ 2 ತಿಂಗಳಿಂದಲೇ ನಾನು ಕಾಂಟ್ರಾಕ್ಟ್ ಕೊಟ್ಟು ಒಂದು ಕಡೆಯಿಂದ ಮಾಡ್ತಾ ಇದ್ದಾರೆ. ಈಗ ರಮೇಶ್ ಅವರು ಹೇಳಿದಂಗೆ
ಗ್ರಾಮ ಪಂಚಾಯತ್ ವ್ಯಾಪ್ತಿಯೆಲ್ಲ ಶೌಚಾಲಯಗಳು ಮತ್ತು ಎಲ್ಲ ಬೀದಿ ದೀಪಗಳು ಟೌನ್ಲಿರುವಂಥ ಪ್ರತಿಯೊಂದು ಬೀದಿ ದೀಪಗಳಿಗೆ ಆಗಲೇ ಹಾಕಿದ್ದಾರೆ. ಏನು ಅಲ್ಲಿ ಬಿಟ್ಟು ಹೋಗಿದೆ ಅದನ್ನೆಲ್ಲ ಇನ್ನು 3 ದಿನದೊಳಗೆ ಕ್ಲಿಯರ್ ಮಾಡಿ ನಾನು ಮಾಡಿಸ್ಕೊಡ್ತೀನಿ. ಎಲ್ಲ ಸಾರ್ವಜನಿಕರು ನಾನು ಆಶ್ವಾಸನೆ. ಸರ್, ಇನ್ನೊಂದು ವಿನಂತಿ ಇದೆ ನನ್ನಿಂದ. ದಯವಿಟ್ಟು ಪೊಲೀಸ್ ಅವರು ಮಾತ್ರ ನೀವು ಬೇಜಾರು ಮಾಡ್ಕೊಳ್ಬೇಡಿ. ಹಲವಾರು ಬೈಕ್ಗಳು ಎಲ್ಲೆಲ್ಲಿಂದ ಬಂದುಬಿಟ್ಟು ಹಲವಾರು ಬೈಕ್ಗಳು ಈ ಪಟ್ಟಣದಲ್ಲಿ ನಡೀತಾ ಉಂಟು. ಯಾರ್ದೋ ಡಾಕ್ಯುಮೆಂಟ್ಸು ಯಾರ ಓಡಿಸೋದು, ಏನಾದ್ರೂ ಒಂದು ಅನಾಹುತ ಯಾವುದಾದ್ರೂ ಒಂದು ಹೆಣ್ಣು ಮಕ್ಕಳಿಗಾಗ್ಲಿ ಬೇರೆ ಯಾರಿಗಾದ್ರೂ ಏನಾದ್ರೂ ಒಂದು ಆದ್ರೆ ಎಲ್ಲ ಹೊಣೆಗಾರಿಕೆ ನಮ್ಮ ಠಾಣಾಧಿಕಾರಿ ಆಗಿರುತ್ತಾರೆ. ಇದು 10, 100 ಜನ, 1000 ಜನ ಸೇರೋ ಜಾಗದಲ್ಲಿ ಹೇಳ್ತಾ ಇದ್ದೀನಿ. ಎಷ್ಟೋ ಸಾರಿ ನಿಮಗೆ ನಾವು ಹೇಳಿದ್ದೇವೆ. ನೋಡಿ ಸರ್, ಇಲ್ಲಿ ಇದ್ದವರಿಂದ ಚೆನ್ನಾಗಿದ್ದೀವಿ ನಾವು. ಬೇರೆ ಊರಿಂದ ಬಂದವರಿಂದ ನಾವು ಕೆಟ್ಟವರಾಗೋದು ಬೇಡ. ಒಳ್ಳೆ ರೀತಿಯಿಂದ ನಾಳೆಯಿಂದ ಇದುವರೆಗೆ ಇವತ್ತುವರೆಗೆ ಏನು ನಡ್ತಿದೆಯೋ ಏನಾಗಿದೆಯೋ ಅದು ಗೊತ್ತಿಲ್ಲ. ನಾಳೆಯಿಂದ ಯಾವ್ದಾದ್ರೂ ಒಂದು ಬೈಕು ಹೆಲ್ಮೆಟ್ ಆಗ್ಲಿ ಬೇರೆ ಏನಾದ್ರೂ ಆಗಿಬಿಟ್ಟು ಈ ಟೌನ್ ಅಲ್ಲಿ ಅಲ್ಲಿ ಇಲ್ಲಿ ನಾನು ಓಪನ್ ಸ್ಟೇಟ್ಮೆಂಟ್ ಅಂತ ನಾನು ನಿಮಗೆಲ್ಲ ವಾಯ್ಸ್ ರೆಕಾರ್ಡ್ ಅಲ್ಲಿ ಹೇಳಿದ್ದೀನಲ್ಲ. ಏನಿದೆ ಅನಿಸಿಕೆ ನಿಮಗೂ ಅಷ್ಟೇ, ನನಗೊಬ್ಬನಿಗೆ ಅಧಿಕಾರ ಅಲ್ಲ, ನಿಮಗೂ ಇದೆ. ನಿಮ್ಮ ಏನು ಅಭಿಪ್ರಾಯ ಏನಿದೆ ಬಿಚ್ಚಿಡಿ. ಇಲ್ಲಿ ಇವ್ರ ಹತ್ರ ಹಣ ಇಲ್ವಾ, ನಾವು ಕೊಡುವ, ನಾವು ಕೊಟ್ಟು ನಮ್ಮ ಊರನ್ನ ನಾವು ಸರಿ ಮಾಡ. ಇವರಿಗೆ ಹಣ ಬಂದಾಗುತ್ತೆ, ಆ ದುಡ್ಡನ್ನು ನಮಗೆ ಕೊಡ್ಲಿ. ಇವರು ನಾವು 100 ರೂಪಾಯಿ 10 ರೂಪಾಯಿ ಸಹಾಯ ಮಾಡೋ ಇವರಿಗೆ. ಇವ್ರು ನಮ್ಮ ಹತ್ರ ಹೇಳೋದಂತ, ನೀವು ಯಾರು ನನ್ನ ಹತ್ರ ಬಂದಿಲ್ಲ, ನೀವು ಯಾಕೆ ಬರೋದಿಲ್ಲ, ಪಂಚಾಯತಿಲಿ ಯಾರಿಲ್ಲ, ನಾನು ಒಬ್ಬನೇ ಇರೋದು. ನಿಮ್ಮದು ಏನು ಸಮಸ್ಯೆ ಇದೆ ತಗೊಂಡು ನನ್ನ ಹತ್ರ ಬನ್ನಿ, ನಾನು ಒಬ್ಬನೇ ಏನು ಮಾಡಬೇಕು ಅಂತ ಕೇಳ್ತಿದ್ದಾರೆ. ಆಗ ತಪ್ಪೇ ಅವ್ರದ್ದು, ನಮ್ಮದು. ನಾವು ಹೋಗೋದಿಲ್ಲ, ಅವ್ರದ್ದು ತಪ್ಪಿಲ್ಲ. ನಾವು ಹೋಗುವ ನಿಮ್ಮ ಊರಲ್ಲಿ 10 ಜನ ಒಂದು ಸೈನ್ ಹಾಕಿ ಒಂದು ಪೇಪರ್ ತಗೊಂಡು ಬನ್ನಿ ಇಲ್ಲಿಗೆ. ಅವ್ರ ಹತ್ರ ಕೊಡಕ್ಕಾಗಿಲ್ಲ, ನನ್ನ ಹತ್ರ ಕೊಡಿ. ಈ ಊರಿಗಾಗಿ ಏನು ಬೇಕಾದ್ರೂ ನಾನು ಮಾಡ್ತೀನಿ, ನಾನು ಮಾಡಿ ತೋರಿಸ್ತೀನಿ. 1 ತಿಂಗಳಿನ ಗಡುವು ಅವರಿಗೆ ನಾವು ಇವಾಗ ಒತ್ತಡ ಕೊಟ್ರೆ ಅವರಿಗೂ ಸುಮಾರು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ 1 ತಿಂಗಳು ಟೈಮ್ ಅವರಿಗೆ ಕೊಡುವ. ಏನ್ ಹೇಳ್ತೀರಾ? 1 ತಿಂಗಳು ಟೈಮು. ಸೀಟ್ ಲೈಟು ಸರ್, ನೀವೇ ಓಡಾಡ್ತಿರೋ ದಾರಿ ಮಾತ್ರ. ನಮಸ್ಕಾರ. ಕೆಲವೊಂದು ಸಮಸ್ಯೆಗಳು ಎಲ್ಲ ಸಾರ್ವಜನಿಕರಿಗೆ ಗೊತ್ತಿರುವಂಥ ವಿಚಾರಣೆ. ಈಗ ಒಳ್ಳೆಯ ಆಡಳಿತಾಧಿಕಾರಿ ಬಂದಿದ್ದಾರೆ, ಇವರ ಬಗ್ಗೆ ನಮಗೆ 2 ಮಾತಿಲ್ಲ. ಯಾಕಂತಂದರೆ ಇವರು 3 ನಾಡಿಂದ ಬಂದು 3 ನಾಡಲ್ಲಿ ಏನೆಲ್ಲ ಅವರು ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂತ ಅಲ್ಲಿ ಕಣ್ಣು ಮುಂದೆ ಇದೆ. ಮಾತ್ರ ಈಗ ಇಲ್ಲಿಯೂ ಅಷ್ಟೇ ಬೋರ್ಡು ಇಲ್ಲ, ಅವರೊಬ್ಬರು ಏಕಾಂಗಿಯಾಗಿ ಕೆಲಸ ಮಾಡ್ತಿದ್ದಾರೆ. ಆದರೆ ಇವರು ಏನು ರಮೇಶ್ ಅವರು ಆರೋಪ ಮಾಡಿದ್ದು ಸತ್ಯನೇ, ಅದರಲ್ಲಿ 2 ಮಾತಿಲ್ಲ. ನಮ್ಮ ಕಣ್ಣು ಮುಂದೆ ಇದೆ. ಒಂದು ಬೀದಿ ದೀಪದಾಗಿರ್ಬೋದು, ನಮ್ಮ ಶೌಚಾಲಯದಾಗಿರ್ಬೋದು. ಹೆಚ್ಚಿನ ವಿಚಾರ ಬಂದು ನಮ್ಮ ಟ್ರಾಫಿಕ್ ಸಮಸ್ಯೆ. ಟ್ರಾಫಿಕ್ಕಲ್ಲಿ ಏನಾಗಿ ಈಗ ಅನಧಿಕೃತ ವೆಹಿಕಲ್ ಇರ್ಬೋದು, ಇನ್ನೊಂದಿರ್ಬೋದು, ಯಾರೋ ಗ್ರಾಹಕರು ಕೆಲವೊಮ್ಮೆ ಅಂಗಡಿಯಿಂದ ಒಂದು ಸಾಮಗ್ರಿ ಖರೀದಿ ಮಾಡೋದ್ರೊಳಗೇ ಅವ್ರು ಬಂದು ಲಾಕ್ ಹಾಕೋದು ವ್ಯವಸ್ಥೆ ಆಗುತ್ತೆ. ದಯವಿಟ್ಟು ಇಲಾಖೆ ಇದರ ಬಗ್ಗೆ ಕೂಲಂಕಷವಾಗಿ ಪರಿಶೀಲನೆ ಮಾಡಿ. ಈಗ ಯಾರು ಸುಮ್ಮನೆ ಬೇಕಾಬಿಟ್ಟು ವೆಹಿಕಲ್ ಪಾರ್ಕಿಂಗ್ ಮಾಡಿದ್ರೆ ಅದಕ್ಕೆ ಹಾಕೋಂಥ ಕೆಲಸ ಮಾಡಲಿ. ಪೊಲೀಸ್ ಇಲಾಖೆಯವರು ಒಂದು ಗಂಭೀರ ಚಿಂತನೆ ಮಾಡಲಿ. ನಾಪೋಕ್ಲು ಪಟ್ಟಣದಲ್ಲಿ ಟ್ರಾಫಿಕ್ ಕಿರಿಕಿರಿ ಇವತ್ತು ನಿನ್ನೆದಲ್ಲ, ಹಲವಾರು ವರ್ಷಗಳಿಂದ ಕಿರಿಕಿರಿ ಆಗ್ತಿದೆ. ದಯವಿಟ್ಟು ನಾವು ಹಲವಾರು ಬಾರಿ ಸ್ಟೇಷನಲ್ಲಿ ಪೀಸ್ ಕಮಿಟಿ ಕರೀದುವಾಗ ಅಲ್ಲಿಯೂ ಪ್ರಸ್ತಾಪ ಮಾಡ್ತೀವಿ. ಆದರೆ ಅದು ಪ್ರಸ್ತಾಪಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ. ಅದು ಕಾರ್ಯರೂಪಕ್ಕೆ ಬರಬೇಕಾದ್ರೆ ಠಾಣಾಧಿಕಾರಿಗಳು ಸ್ವಲ್ಪ ಫೀಲ್ಡ್ಗಳಿಳಿದು ಸ್ವಲ್ಪ ಪರಿಶೀಲನೆ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಸಾರ್ವಜನಿಕರಿಗೆ ಗೊತ್ತಾಗುತ್ತೆ. ದಯವಿಟ್ಟು ಸರ್, ಈಗ ಏನು ಇಲ್ಲಿ ಇವರು ರಿಕ್ವೆಸ್ಟ್ ಮಾಡ್ತಿದ್ದಾರೆ, ಕೆಲವೊಂದು ಬೀದಿ ದೀಪದು ಮತ್ತು ನಮ್ಮ ಏನು ಟಾಯ್ಲೆಟ್ನ ವ್ಯವಸ್ಥೆ ಇದೆ, ದಯವಿಟ್ಟು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೇನೆ. ನಾನೊಂದು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಕೆಲವೊಂದು ವಿಚಾರ ನನಗೇನು ಗೊತ್ತಿರೋ ವಿಚಾರದಾಗಿದ್ದಕ್ಕೆ ನಿಮ್ಮಲ್ಲಿ ನಾನು ಒಂದು ಮನವಿ ಮಾಡ್ತೇನೆ. ಆದಷ್ಟು ಬೇಗ ಅದರ ಬಗ್ಗೆ ಒಂದು ಚಿಂತನೆ ಇರಲಿ. ಮತ್ತು ಕೆಲವೊಂದು ರೆಡಿಗಳದು ಅಷ್ಟೇ ಸರ್, ಒಂದು ಸ್ವಲ್ಪ ಡೈರೆಕ್ಷನ್ ಕೊಡಿ ನಿಮ್ಮ ಪೌರ ಕಾರ್ಮಿಕರಿಗೆ. ಕಸದ ಸಮಸ್ಯೆ ಏನು ಗಂಭೀರ ಉಂಟು ಅಂತ ನಮಗೇನು ಅದ್ರ ಚಿತ್ರಣ ಅರಿವಿದೆ. ನಿಮ್ಮ ಒಬ್ಬರ ಕೈಯಿಂದ ಸಾಧ್ಯ ಇಲ್ಲ, ಎಲ್ಲರೂ ಕೈ ಜೋಡಿಸ್ಬೇಕು. ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಸಾಧ್ಯ ಇದೆ. ಮುಂದಿನ ದಿನಗಳು ಒಳ್ಳೇದಾಗಲಿ ಅಂತೇಳಿ ನಾನು ಎಲ್ಲರ ಪರವಾಗಿ ಕೇಳ್ಕೊಳ್ತೇನೆ. ದಯವಿಟ್ಟು ಸ್ವಲ್ಪ ಅದನ್ನು ಅರ್ಥ ಮಾಡ್ಕೊಂಡು ಕೆಲಸ ಮಾಡೋಣ. ತುಂಬಾ ಧನ್ಯವಾದಗಳು. ನಾಳಿನಿಂದ ಈ ನಾಪೋಕ್ಲಿನಲ್ಲಿ ಯಾರೇ ಆಗಲಿ ಏನೇ ಆದ್ರಿ ನೀವು ಬನ್ನಿ, ನಾನು ಅಲ್ಲೇ ಮಾರ್ಕೆಟಲ್ಲೇ ಇರ್ತೀನಿ. ನೀವು ಅಲ್ಲಿಗೆ ಬನ್ನಿ. ನಿಮಗೆ ಏನಾದರೂ ಒಂದು ತೊಂದರೆ ಏನಾದರೂ ಒಂದು ಆದರೆ ನೀವು ಅಲ್ಲಿಗೆ ಬನ್ನಿ. ಬಂದುಬಿಟ್ಟು ನನ್ನ ಹತ್ರ ಹೇಳಿ, ನನಗೆ ಸಹಕಾರಕ್ಕೆ ಇವರಿದ್ದಾರೆ, ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವ, ಕೂತು ಮಾತಾಡುವ. ನೀವು ಬಾಡಿಗಿಲ್ಲ ಅಂತ ಹೇಳ್ತೀರಾ. ನೀವು ಹಿಂಗೆ ಮಲ್ಕೊಂಡು ನಿದ್ರೆ ಮಾಡ್ಕೊಂಡು ಇರಿ, ಎಲ್ಲ ಸರಿಯಾಗುತ್ತೆ. ಆಯ್ತಾ?
ಈ ಅಸಮ ಅವ್ರದ್ದು ಬೈಕು ಮತ್ತೆ ಇದನ್ನೆಲ್ಲ ಇವರೊಂದು ನಾಳೆಯಿಂದ ಸರಿ ಮಾಡ್ಲಿ, ಬಾಕಿದನ್ನ ಮತ್ತೆ ನೋಡುವ. ಈ ಸಂದರ್ಭ ಸ್ಥಳೀಯರಾದ ಅರೇಡ ರತ್ನ, ಸುಕುಮಾರ್, ಧನು ಪ್ರಕಾಶ್, ತೇಜು ಸೇರಿದಂತೆ ಹಲವು ಸ್ಥಳೀಯ ಮುಖಂಡರು ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ದರು.